ಹಾಯ್ ಹಲೋ ನಮ್ಮೂರು ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ನೀವಿನ್ನು ನಮ್ಮೂರು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ. ಯಾಕಂದರೆ ನಾವು ಹಾಕುವಂಥ ಎಲ್ಲ ವೀಡಿಯೋಸ್ಗಳು ನಿಮಗೆ ಸಿಗುತ್ತದೆ. ಯಾಕಂದರೆ ನಾವು ಶಿಕ್ಷಣಕ್ಕೆ ಸಂಬಂಧಪಟ್ಟಿರುವಂಥ ಎಲ್ಲ ರೀತಿಯ ಮಾಹಿತಿಗಳು ನೀಡುವಂಥ ಏಕೈಕ ಚಾನಲ್ ಅಂದರೆ ಅದು ನಮ್ಮೂರು ಯೂಟ್ಯೂಬ್ ಚಾನಲ್. ಇದು CBSE ಪರ್ಟಿಕ್ಯುಲರ್ ಆಗಿ ಇರುವಂಥ ಒಂದು ಚಾನಲ್ ಆಗಿರುತ್ತದೆ ವಿದ್ಯಾರ್ಥಿಗಳೇ. ಹಾಗಾಗಿ ನೀವಿನ್ನು ಫಸ್ಟ್ ಟೈಮ್ ನಮ್ಮ ಚಾನಲನ್ನು ನೀವು ನೋಡ್ತಾ ಇದ್ದೀರಾ ಅಂದರೆ ಫಸ್ಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಬ್ಯಾಂಗ್ಳೂರ್ ಸಹೋದಯ ಪೇಪರ್ ಇದು ಪ್ರಿ ಬೋರ್ಡ್ ಎಕ್ಸಾಮ್ 1 2025-26 ಗ್ರೇಡ್ 10, ಡೇಟು 8/12/2025, ಸಬ್ಜೆಕ್ಟ್ ಸೈನ್ಸ್, ಕೋಡ್ 086, ಸೆಟ್ 2, ಮಾರ್ಕ್ಸ್ 80 ಮಾರ್ಕ್ಸ್, 3 hours ಟೈಮಿಂಗ್ಸ್. ಪೇಪರ್ ಯಾವ ಥರ ಇದೆ ಅಂತ ನೋಡೋಣ. ಜನರಲ್ ಇನ್ಸ್ಟ್ರಕ್ಷನು, ವಿದ್ಯಾರ್ಥಿಗಳು ಹೇಳಿದ ಪ್ರಕಾರದಲ್ಲಿ ಪೇಪರು ಸ್ವಲ್ಪ ಈಸಿ ಆಗಿದೆ ಅಂತ ಹೇಳಿದ್ದಾರೆ. ಎಲ್ಲಕ್ಕಿಂತ ಮೇನಾಗಿ ಈಸಿ ಅಥವಾ ಟಫ್ ಅದೆಲ್ಲ ಏನು ಬರೋದಿಲ್ಲ. ಪ್ಯಾಟ್ರನ್ ಬಹಳ ಮುಖ್ಯವಾಗಿರುತ್ತದೆ. ಯಾಕಂದರೆ CBSE ಪ್ಯಾಟ್ರನ್ ಬಳಸಿದ್ದಾರೋ ಇಲ್ವೋ ಅದು ವೆರಿ ಇಂಪಾರ್ಟೆಂಟ್. ಯಾಕಂದರೆ ಸಹೋದಯದಲ್ಲಿ ಇಷ್ಟು ವರ್ಷದಲ್ಲಿ ಅವರು CBSE ಪ್ಯಾಟ್ರನ್ ಬಳಸೋದು ಬಹಳ ಕಡಿಮೆ. ಹಾಗಾಗಿ ಈ ವರ್ಷದಲ್ಲಿ ಬಳಸಿದ್ದಾರೆ ಅಂತ ವಿಷಯಗಳು ಬರ್ತಾ ಇದೆ. ಹಾಗಾಗಿ ನೋಡೋಣ ಯಾವ ರೀತಿ ಇದೆ ಅಂತ. ವಿದ್ಯಾರ್ಥಿಗಳಿಗೆ ಉಪಯೋಗ ಆಗಬೇಕಾಗುತ್ತದೆ. ಸೆಕ್ಷನ್ A ಇದು ಸ್ವಲ್ಪ ನೋಡಿದರೆ ಗೊತ್ತಾಗುತ್ತದೆ. ನಾವೇನು ಸೈನ್ಸ್ ಟೀಚರ್ ಅಲ್ಲ, ಆದರೂ ಕೂಡ ಈ ಒಂದು ಪೇಪರ್ ನೋಡಿದಾಗ ಸ್ವಲ್ಪ CBSE ಪ್ಯಾಟ್ರನ್ ಥರ ಇದೇನು ಅಂತ ನನಗೆ ಅನಿಸ್ತಾ ಇದೆ. ಯಾಕಂದರೆ ಭಾಳ ವರ್ಷದಿಂದ ನಾವು ಸಹೋದಯದಲ್ಲಿ ಹೇಳ್ತಾನೆ ಬಂದಿವಿ ಪೇಪರ್ ಸರಿಯಾಗಿಲ್ಲ ಅಂತ ಹೇಳಿ. ಈ ವರ್ಷ ಸ್ವಲ್ಪ ಸರಿಯಾಗಿದೆ ಅಂತ ಅಂದ್ಕೊಳ್ತಿದ್ದು. ಫಸ್ಟ್ ಪೇಪರು ಇನ್ನೂ ಗೊತ್ತಾಗಲ್ಲ, ಎಲ್ಲ ಪೇಪರ್ ಕಂಪ್ಲೀಟ್ ಆದಮೇಲೆ ಗೊತ್ತಾಗೋದು. ಯಾಕೆ CBSE ರೂಲ್ಸ್ ಪ್ರಕಾರ ಅಥವಾ ಬೋರ್ಡ್ ಪ್ಯಾಟರ್ನ್ ಪ್ರಕಾರ ಇರಬೇಕಂದ್ರೆ, ಒಂದು ಪ್ರೀ ಬೋರ್ಡ್ ಅಂದರೆ ಮಕ್ಕಳಿಗೆ ಒಂದು ಭಯ ಇರುತ್ತದೆ. ಪ್ರೀ ಬೋರ್ಡ್ ಅಂದರೆ ಒಂದು ಎಕ್ಸಾಮ್ ಬರಿತಾ ಇದ್ದೀವಿ ಅನ್ನೋದೊಂದು ಅವರಿಗೊಂದು ಇದು ಬರುತ್ತದೆ, ವಿಶ್ವಾಸ ಬರುತ್ತದೆ. ಹಾಗಾಗಿ ಇದು ಸೇಮ್ ಬೋರ್ಡ್ ಥರ ಇದ್ದರೆ, ಬೋರ್ಡ್ ಪ್ಯಾಟರ್ನ್ ಇದ್ದರೆ ಒಳ್ಳೆಯದು ಅಂತ ನನಗನ್ನಿಸುತ್ತದೆ. ಈಗಾಗಲೇ ಕೆಲವೊಂದು ಶಾಲೆಯಲ್ಲಿ 3-4 ಪ್ರೀ ಬೋರ್ಡ್ ಮಾಡಿದ್ದಾರೆ, ಅದು ಬೇರೆ. ಇದು ಒಂದು ಪ್ರೀ ಬೋರ್ಡ್ ಅಂದರೆ ಒಂದು ರೀತಿ ಬೇರೆ ಇರುತ್ತದೆ. ಬೋರ್ಡಿನ ಮಾರ್ಕಿಂಗ್ ಸ್ಕೀಮ್ ಥರ ಇದೆ ಅಂತ ನನಗನ್ನಿಸ್ತಾ ಇದೆ. ಇದೊಂಥರ ನೋಡಬೇಕು ಯಾವ ರೀತಿಯಾಗಿದೆ ಅಂತ. ವಿದ್ಯಾರ್ಥಿಗಳು ಹೇಳಿದ ಮೇಲೆ ಗೊತ್ತಾಗುತ್ತದೆ. ಮಾರ್ಕಿಂಗ್ ಸ್ಕೀಮ್ ಇದೇ ಥರ ಬರುತ್ತದೆ. ಬೋರ್ಡ್ ಆನ್ಸರ್ ಬೋರ್ಡ್ ಪೇಪರು. ಸೆಕ್ಷನ್ B ಇದು.
ಸೆಕ್ಷನ್ ಸಿ. ಆನ್ಸರ್ ಕೀ ಕೂಡ ಇದೆ. ನೆಕ್ಸ್ಟ್ ವಿಡಿಯೋದಲ್ಲಿ ಆನ್ಸರ್ ಕೀ ಇರುತ್ತದೆ. Set 1, set 2, answer key also is there. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅಷ್ಟೇ ಅಲ್ಲದೆ ನಮ್ಮದು ಪರೀಕ್ಷಾ ಸುಗಮ ರೆಫರೆನ್ಸ್ ಬುಕ್ ಇರುತ್ತದೆ ವಿದ್ಯಾರ್ಥಿಗಳೇ. ಪ್ರತಿಯೊಬ್ಬರು ಕೂಡ ನಮ್ಮ ರೆಫರೆನ್ಸ್ ಬುಕ್ ಅನ್ನು ಫಾಲೋ ಅಪ್ ಮಾಡಿ. ನಿಮಗೆ ಫೈನಲ್ ಎಕ್ಸಾಮಿನಲ್ಲಿ 100ಕ್ಕೆ 100 ಅಂಕ ಬರುತ್ತದೆ ಕನ್ನಡದಲ್ಲಿ. ಹಾಗಾಗಿ ಅದು ಅತ್ಯುತ್ತಮವಾದಂಥ ಒಂದು CBSE ರೆಫರೆನ್ಸ್ ಬುಕ್ ಆಗಿದೆ. ಹಾಗಾಗಿ ಅದನ್ನು ಕೊಂಡುಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಧನ್ಯವಾದಗಳು. ಥ್ಯಾಂಕ್ ಯು. ಬಾಯ್ ಬಾಯ್.